ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು, ತಾಲೂಕು ಚಿತ್ತಾಪುರ, ಜಿಲ್ಲಾ ಕಲಬುರಗಿ. ಸೊ ಇವತ್ತಿನ ದಿನ ನಮ್ಮ ಶಾಲೆಯ ಮಕ್ಕಳು ದಾರದ ಸಹಾಯದಿಂದ ಒಂದು ವೃತ್ತವನ್ನು ರಚಿಸಲು ಹೊರಟಿದ್ದಾರೆ. ಹಾಯ್ ಸೇವಂತಿ, ಏನು ಮಾಡ್ತಾಯಿದ್ದೀರಿ? ವೃತ್ತ ರಚನೆ ಮಾಡ್ತಾಯಿದ್ದೀರಾ? ಎದ್ದಿಂದ್ರಿ ಏನೇನು ಬಳಸ್ಕೊಂಡಿದ್ದೀರಿ? ತೋರಿಸ್ರಿ, ಏನೇನು ಬಳಸ್ಕೊಂಡಿದ್ದೀರಿ? 2 ಪೆನ್ನು, 1 ದಾರ. ಅದರಿಂದ ಏನು ರಚನೆ ಮಾಡಕ್ಕೆ ಹೊಂಟಿದ್ರಿ? ವೃತ್ತನ ಮಾಡ್ತೀರಾ ಈಗ? ಓಕೆ, ಫಿಕ್ಸ್ ಮಾಡಿ. ಓಕೆ ಇಕ್ರಾ, ಅದು ನಿನ್ನ ಪೆನ್ ಏನನ್ನು ಸೂಚಿಸ್ತದೆ? ಏನಮ್ಮ? ಕೇಂದ್ರ ಬಿಂದು. ಓಕೆ, ಈಗ ಆ ಕೇಂದ್ರ ಬಿಂದುವಿನಿಂದ ಸೇವಂತಿನಿ ಏನು ಪೆನ್ ಹಿಡ್ಕೊಂಡಿದ್ದು ನೋಡ್ರಿ, ಅದಕ್ಕೇನು ಕರಿತೀವಪ್ಪ? ತ್ರಿಜ್ಯ. ಹೌದಲ್ಲ? ತ್ರಿಜ್ಯ ಏನಪ್ಪ ಅಂದ್ರೆ ವೃತ್ತದ ಒಂದು ಏನು ಅಲ್ಲಿಂದ ಅಲ್ಲಿಗೆ ಏನಿರ್ತದೆ, ದೂರ ಸಮನಾಗಿರ್ತದೆ. ರೈಟಾ? ಓಕೆ, ರಚನೆ ಮಾಡು. ಯಸ್. ಸೊ ವೃತ್ತ ರಚನೆ ಆಯ್ತಮ್ಮ? ವೃತ್ತ ರಚನೆ ಆಯ್ತಾ? ಓಕೆ, ಜೋರಾದ ಚಪ್ಪಾಳೆ ಬರಲಿ. ಓಕೆ, ಈಗ ತಾನೇ ನೀವೆಲ್ಲ ಏನು ಮಾಡಿದಿರಿ? ವೃತ್ತವನ್ನು ರಚನೆ ಮಾಡಿದ್ರಿ ದಾರ ಮತ್ತು ಪೆನ್ಗಳ ಒಂದು ಸಹಾಯದಿಂದ. ಈಗ ಇನ್ನೊಂದು ಸ್ವಲ್ಪ ದೊಡ್ಡ ವೃತ್ತ ರಚನೆ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ? ದಾರದ ಏನು ಮಾಡ್ತೀರಿ? ಉದ್ದ ಏನು ಮಾಡ್ತೀರಿ? ಹೆಚ್ಚಿಗೆ ತೊಗೊಳ್ತೀರಿ. ಹೌದಲ್ಲ? ಓಕೆ, ಈಗ ವೃತ್ತ ಅಂದಮೇಲೆ ಅಲ್ಲಿ ಏನೇನು ಬರ್ತಾವಮ್ಮ? ಯಾವ್ಯಾವ ಅಂಶಗಳು ಬರ್ತವೆ? ಒಂದು ತ್ರಿಜ್ಯ ಇರ್ತದೆ, ಮತ್ತು ವ್ಯಾಸ ಇರ್ತದೆ, ಮತ್ತು ಸುತ್ತಳತೆಗೆ ಏನಂತ ಕರಿತೀವಿ? ಯಸ್, ಏನಂತ ಕರಿತೀವಿ? ಪರಿಧಿ ಅಂತ ಕರಿತೀವಿ. ಕರೆಕ್ಟಾ? ಕೇಂದ್ರ ಬಿಂದು ಇರ್ತದೆ. ಸೊ ಪ್ರತಿಯೊಂದು ಅಂಶವನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಈ ರೀತಿ ಕೇವಲ ಜಾಮಿತಿ ಉಪಕರಣ ಅಂದರೆ ಕಂಪಾಸ್ ಬಾಕ್ಸು, ಜಾಮೆಟ್ರಿ ಬಾಕ್ಸೇ ಬೇಕಂತಿಲ್ಲ. ನಾವು ನಮ್ಮಲ್ಲಿ ಏನು ಸಿಗ್ತದೆ ಅದನ್ನು ತೊಗೊಂಡು ಏನು ಮಾಡ್ಬೋದಪ್ಪ ಅಂದರೆ ರಚನೆ. ಚಿಕ್ಕದು ಬೇಕಾಗಿತ್ತಪ್ಪ ಅಂದರೆ ಬಳೆ ತೊಗೊಂಡು ಇದು ಮಾಡ್ತೀರಿ. ಈಗ ದೊಡ್ಡ ವೃತ್ತ ಬೇಕಾಗಿದ್ದಾನೆ ಏನು ಮಾಡ್ಬೇಕಂತ ಕಲ್ತ್ರಿ? ಏನು ಮಾಡ್ತೀರಿ? ದಾರದ ಸಹಾಯದಿಂದ ಏನಪ್ಪ ಅಂದ್ರೆ 1-2 ಕಡ್ಡಿ ತೊಗೊಂಡ್ಬಿಟ್ಟು ನೀವು ಏನು ಮಾಡ್ಬೋದು. ಕ್ಲಿಯರ್ ಎಲ್ಲರಿಗೆ? ಎಸ್, ಓಕೆ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ.